ಈಗ ವಾಂಗಿಬಾತ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಒಂದು ಪಾತ್ರೆಗೆ ಎಣ್ಣೆ, ಉದ್ದಿನಬೇಳೆ, ಕಡಲೆಬೇಳೆ. ಉದ್ದಿನಬೇಳೆ ಹಾಕೋದ್ರಿಂದನೇ ವಾಂಗಿಬಾತ್ ನಮಗೆ ಫ್ಲೇವರ್ ಚೆನ್ನಾಗಿರೋದು. ಸೊ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಆದಮೇಲೆ ಈಗ ಸಾಸಿವೆ ಹಾಕಿ, ಯಾಕಂದರೆ ಸ್ವಲ್ಪ ಆಯಿಲ್ ಜಾಸ್ತಿ ಇರೋದ್ರಿಂದ ಸಾಸಿವೆ ಸಿಡಿದ್ಬಿಟ್ರೆ ಎಣ್ಣೆಲಿ ಏನೂ ಸಾಸಿವೆ ಇರೋದಿಲ್ಲ, ಎಲ್ಲ ಹೊರ್ಗಡೆನೇ ಇರುತ್ತೆ. ಸಾಸಿವೆ ಸಿಡಿದಾದಮೇಲೆ ಇದಕ್ಕೆ ಈರುಳ್ಳಿ ಏನು ಅವಶ್ಯಕತೆ ಇಲ್ಲ ವಾಂಗಿಬಾತ್ಗೆ. ಕೆಲವರು ಹಾಕ್ತಾರೆ, ಬಟ್ ನನಗೆ ಈರುಳ್ಳಿ ಹಾಕಿ ವಾಂಗಿಬಾತ್ ಮಾಡಿದ್ರೆ ಇಷ್ಟ ಆಗೋದಿಲ್ಲ. ಸೊ ಈ ವಾಂಗಿಬಾತ್ ಬಿಳಿ ಬದನೆಕಾಯಿ ಬರುತ್ತಲ್ವ, ಅದನ್ನು ಕಟ್ ಮಾಡಿ ಸೊ ನೀವು ಸೈಡ್ಗೆ ಇಟ್ಕೊಂಡು ಆದಷ್ಟು ನೀರಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಇಲ್ಲಾಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಅದನ್ನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಈಗ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ವಾಂಗಿಬಾತ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಯೂಶ್ವಲಿ ಸಾಸಿವೆ ಹಾಕಿ ಕರಿಬೇವಿನ ಸೊಪ್ಪು ಹಾಕ್ಬಿಡ್ತೀವಿ. ಸೊ ಬಟ್ ಈ ಥರ ಒಂದು ಸತಿ ಮಾಡಿ ನೋಡಿ ಹೇಗಿರುತ್ತೆ ಅಂತ, ನಿಮಗೆ ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಇದಾದಮೇಲೆ ಚೆನ್ನಾಗಿ ನೀಟಾಗಿ ಬೆಂದಿದೆಯಾ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಸತಿ ನೋಡ್ಕೊಬೇಕಾಗುತ್ತೆ ನೀವು, ಯಾಕಂದರೆ ವಾಂಗಿಬಾತ್ಗೆ ಬದನೆಕಾಯಿ ಚೆನ್ನಾಗಿ ಬೆಂದ್ರೇ ಅದು ರುಚಿ ಚೆನ್ನಾಗಿರೋದು. ಸೊ ಇಷ್ಟು ನೀಟಾಗಿ ಬೆಂದಾದಮೇಲೆ, ಒಂದು 90% ಬೆಂದಾಗಿದೆ ಅಂತ ಆದಮೇಲೆ ಸೊ ನೀವು ಹುಣಸೆಹಣ್ಣು ಹುಳಿ ಹಾಕಬೇಕು. ಇದಕ್ಕೆ ಒಂದು 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಟು ಅದನ್ನು ಕಿವುಚ್ಕೊಂಡು ಪಿಪ್ಪೆನೆಲ್ಲ ತೆಗೆದು ಹೊರಗಡೆ ಹಾಕಿ ಹುಳಿನ ಮಾತ್ರ ನಾನು ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ನೀವು ಹುಣಸೆಹಣ್ಣು ಹುಳಿನ ಹಾಕ್ಕೊಂಡು ಸೊ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಬೇಕು ಇದನ್ನು, ಯಾಕಂದರೆ ನೀವು ಫಸ್ಟೇ ಹುಳಿನ ಹಾಕ್ಬಿಟ್ರೆ ಏನೂ ಬೇಯೋದಿಲ್ಲ. ಇದು ಬದನೆಕಾಯಿ ಒಂದು ಸ್ವಲ್ಪ ಕೂಡ ಬೇಯೋದಿಲ್ಲ, ಹಾಗೇ ಇದ್ಬಿಡುತ್ತೆ. ಇಲ್ಲೇ ಜಾಸ್ತಿ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಸೊ ಈ ಥರ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ಆಗಿಬಿಡುತ್ತೆ ನಮಗೆ. ಸೊ ಹುಣಸೆಹಣ್ಣು ಹುಳಿನ ಹಾಕ್ಬಿಟ್ಟು ಸೊ ಇದಾದಮೇಲೆ ನೀವು ಇದಕ್ಕೆ ವಾಂಗಿಬಾತ್ ಪೌಡರ್ನ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಒಂದು ವಾಂಗಿಬಾತ್ ಪೌಡರ್ ಇದು. ಸೊ ಇದನ್ನು ನಾವು ಯೂಸ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಇನ್ಸ್ಟೆಂಟಾಗಿ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಆಬ್ವಿಯಸ್ಲಿ ನೀವು ಸಾಂಬಾರು ಪುಡಿ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಕೊಬೋದು. ಸೊ ವಾಂಗಿಬಾತ್ ಪೌಡರ್ ಹಾಕಿ ಸ್ಟವ್ ಆಫ್ ಮಾಡಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬೇಕು. ಸೊ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನ ಎತ್ತಿ ಸೈಡಲ್ಲಿ ಇಟ್ಕೊಂಡು ಸ್ವಲ್ಪ ರೈಸ್ನ ಆ್ಯಡ್ ಮಾಡಿಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಟೇಸ್ಟ್ ಮಾತ್ರ ತುಂಬಾ ರುಚಿಯಾಗಿತ್ತು. ಸೊ ನೀವೊಂದು ಸತಿ ಈ ಥರ ಒಂದು ಪ್ರೋಸೆಸ್ನ ವಾಂಗಿಬಾತ್ನ ಟ್ರೈ ಮಾಡಿ, 100% ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ, ನೀವು ಆದಷ್ಟು ಈ ಥರ ನಿಮ್ಮ ಪ್ಲೇಟ್ನ ನೀವು ರೆಡಿ ಮಾಡ್ಕೊಬೇಕಾಗುತ್ತೆ. ಸೊ ವೆಜಿಟೇಬಲ್ಸ್ ನೀವು ರೈಸ್ ತಿಂತಾ ಇದ್ದೀರಾ ಅಂತಂದರೆ ಅದ್ರ ಜೊತೆಗೆ ವೆಜಿಟೇಬಲ್ಸ್ ಜಾಸ್ತಿ ಇರಬೇಕು, ಆವಾಗಲೇ ನಮಗೆ ಆರೋಗ್ಯ ಚೆನ್ನಾಗಿರೋದು. ನೋಡಿ ಮುಲ್ಲಂಗಿ ಮತ್ತು ಟೊಮೆಟೊ, ತೊಂಡೆಕಾಯಿ, ಕ್ಯಾರೆಟು, ಸೌತೆಕಾಯಿ. ಸೊ ಈ ಥರ ನೀವು ಯೂಸ್ ಮಾಡಿದ್ರೆ ನಮ್ಮ ಡಯಟು, ಹೆಲ್ತು ಮತ್ತು ಚೆನ್ನಾಗಿರುತ್ತೆ. ಸೊ ನಾವು ಬ್ಯಾಲೆನ್ಸ್ಡ್ ಆಗಿರೋವಂಥ ಒಂದು ಫುಡ್ಡು ತಿಂತಾ ಇದ್ದೀವಿ ಅಂತ ಅರ್ಥ. ಸೊ ಇಷ್ಟ ಆದರೆ ಸೊ ಟೇಸ್ಟಿಯಾದಂಥ ವಾಂಗಿಬಾತ್ ರೆಡಿನೇ ಆಗಿಬಿಡುತ್ತೆ. ಸೊ ಒಂದು ಸತಿ ನೀವು ಈ ಥರ ಟ್ರೈ ಮಾಡಿ ನೋಡಿ, ಸೊ ನಿಮಗೆ ರುಚಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ.